ನಮಸ್ಕಾರ, ನಾನು ಸಪ್ನ. ದೇಶದಲ್ಲಿ ಪ್ರಧಾನಿ ಮೋದಿ ಅವರ ಭಕ್ತರ ದಂಡೆ ಇದೆ. ಅವರಲ್ಲಿ ಹಲವರು ಅರ್ಧಂಬರ್ಧ ತಿಳಿದವರು, ಜಾಗತಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಹೆಚ್ಚು ತಿಳುವಳಿಕೆ ಇಲ್ಲದವರು ಇದ್ದಾರೆ ಅಂದರೆ ತಪ್ಪಾಗಲಾರದು. ಅವರೆಲ್ಲರೂ ಮೋದಿ ಪ್ರಧಾನಿಯಾದ ಮೇಲೇನೆ ದೇಶ ಉಳಿದಿದೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಮೋದಿ ದೇಶನ ಕಾಯ್ತಾ ಇದ್ದಾರೆ, ಮೋದಿಯಿಂದಾನೆ ನಮ್ಮ ಇಡೀ ದೇಶ ಸುಭದ್ರ ಆಗಿದೆ ಅಂತೆಲ್ಲ ಬಡಬಡಿಸ್ತಾರೆ. ಆದರೆ ಇದೆಲ್ಲ ನಿಜಾನ? ಭಾರತದ ಶತ್ರು ರಾಷ್ಟ್ರಗಳು ಅಂತ ಹೇಳಲಾಗ್ತಾ ಇರೋ ಚೀನಾ, ಪಾಕಿಸ್ತಾನಗಳು ಭಾರತದ ವಿಷಯದಲ್ಲಿ ಮೌನ ಆಗಿದಾವ? ಈ ಬಗ್ಗೆ ನೋಡಿದ್ರೆ ಮೋದಿ ಅವರ ಸಾಧನೆ ಗೊತ್ತಾಗುತ್ತೆ. ಅಂದಹಾಗೆ ಅಮೆರಿಕಾದ ನ್ಯಾಷನಲ್ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭಾರತದ ಭೂ ಪ್ರದೇಶವನ್ನ ಚೀನಾ ಹೇಗೆ ಅತಿಕ್ರಮಿಸಿಕೊಂಡಿದೆ ಅನ್ನೋ ಬಗ್ಗೆ ತಿಳಿಸಿದ್ದಾರೆ. ಹಾಗೇನೆ ಚೀನಾಗೆ ತಕ್ಕ ಪಾಠ ಕಲಿಸೋವಲ್ಲಿ ಮೋದಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಕೂಡ ಆರೋಪ ಕೂಡ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧವನ್ನೇ ನಿಲ್ಲಿಸ್ಬಿಟ್ಟೆವು ಅಂತ ಹೇಳ್ಕೊಳ್ತಾ ಇರೋ ಮೋದಿಗೆ ಚೀನಾವನ್ನ ಎದುರಿಸೋದಕ್ಕೆ ಸಾಮರ್ಥ್ಯ ಇಲ್ವಾ? ಹಾಗಿದ್ರೆ ಕಳೆದ 10 ವರ್ಷಗಳಲ್ಲಿ ಚೀನಾ ಭಾರತ ನಡುವೆ ಏನಾಗಿದೆ ಈ ಬಗ್ಗೆ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಚೀನಾ ಮತ್ತು ಭಾರತದ ಗಡಿ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಈ ಬಗ್ಗೆ ಕೇಳೋಣ ಬನ್ನಿ. Well, if you call having Chinese troops in 4,000 square kilometers of our territory handling something well, then maybe. We've got Chinese troops occupying land the size of Delhi in Ladakh. I think that's a disaster. Media doesn't like to write about it. How would America react if, a neighbor occupied 4,000 square kilometers of your territory? Would any president be able to get away with saying that he's handled that well? So I don't think Mr. Modi's handled China well at all. I think there's no reason Chinese troops should be sitting in our territory. ಕೇಳಿದ್ರಲ್ಲ, ನೆರೆಯ ದೇಶದ ಸೈನಿಕರು ಭಾರತದ 4,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಆಕ್ರಮಿಸಿಕೊಂಡಿರೋದು ಒಂದು ದುರಂತ. ದೆಹಲಿಯಷ್ಟು ವಿಸ್ತಾರವಾದ ನಮ್ಮ ನೆಲವನ್ನ ಚೀನಾದ ಸೈನಿಕರು ಆಕ್ರಮಿಸಿಕೊಂಡಿದ್ದಾರೆ. ಈ ಬಗ್ಗೆ ಬರೆಯೋದಕ್ಕೆ ಮಾಧ್ಯಮಗಳಿಗೆ ಇಷ್ಟನೇ ಇಲ್ಲ. ನೆರೆಯ ದೇಶ ನಿಮ್ಮ 4,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಆಕ್ರಮಿಸಿಕೊಂಡ್ರೆ ಅಮೆರಿಕ ಹೇಗೆ ಪ್ರತಿಕ್ರಿಯಿಸುತ್ತೆ? ಪರಿಸ್ಥಿತಿಯನ್ನ ತಾನು ಚೆನ್ನಾಗಿ ನಿಭಾಯಿಸಿದ್ದೇನೆ ಅಂತ ಹೇಳಿ ಯಾವುದೇ ಅಧ್ಯಕ್ಷ ಬಚಾವಾಗೋದಕ್ಕೆ ಸಾಧ್ಯನಾ? ಹೀಗಾಗಿ ಮೋದಿ ಅವರು ಚೀನಾ ಸಮಸ್ಯೆಯನ್ನ ಸರಿಯಾಗಿ ನಿಭಾಯಿಸಿದಾರಾ ಅಂತ ನನಗೆ ಅನಿಸ್ತಾ ಇಲ್ಲ. ಚೀನಾದ ಸೈನಿಕರು ನಮ್ಮ ನೆಲದಲ್ಲಿ ಕುಳಿತಿರೋದಕ್ಕೆ ಕಾರಣಗಳೇ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅಂದ್ರೆ ಭಾರತ ಚೀನಾ ನಡುವಿನ ಗಡಿ ಸಂಘರ್ಷ ಈ ಹಿಂದಿಗಿಂತಲೂ ಹೆಚ್ಚು ಜಟಿಲ ಆಗಿದೆ ಅನ್ನೋದು ಸ್ಪಷ್ಟ. ಚೀನಾ ಭಾರತ ಯಾವೆಲ್ಲ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದೆ ಅಂತ ನೋಡೋಕ್ಕೂ ಮುನ್ನ ಚೀನಾ ಭಾರತ ನಡುವಿನ ಗಡಿ ವಿವಾದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಾರತ ತನ್ನ ನೆರೆಯ ಪಾಕಿಸ್ತಾನ ಮತ್ತು ಚೀನಾದೊಂದಿಗೆ ಗಡಿ ವಿವಾದ ಹೊಂದಿದೆ ಅನ್ನೋದು ಇಂದು ನೆನ್ನೆಯ ವಿಚಾರ ಅಲ್ಲ. ಕಳೆದ ಹಲವು ದಶಕಗಳಿಂದ ಈ ವಿವಾದ ಮುಂದುವರೆದೇ ಇದೆ. ಇತ್ತೀಚೆಗೆ ನೇಪಾಳನು ಕೂಡ ಗಡಿ ವಿಚಾರಕ್ಕೆ ಖ್ಯಾತೆಯನ್ನು ತೆಗೆದಿತ್ತು. 1914ರಿಂದ ಚೀನಾ ಭಾರತ ಗಡಿ ವಿವಾದ ನಡೀತಾನೇ ಇದೆ. ಭಾರತ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಚೀನಾ ಜೊತೆಗೆ ಗಡಿನ ಹಂಚಿಕೊಂಡಿದೆ. ಗಡಿ ವಿಚಾರಕ್ಕಾಗಿನೇ 1962ರಲ್ಲಿ ಯುದ್ಧ ಕೂಡ ನಡೆದಿತ್ತು. ಈ ಯುದ್ಧದ ಬಳಿಕ 3 ಒಪ್ಪಂದಗಳು ನಡೆದರೂ ಗಡಿ ಸಮಸ್ಯೆ ಬಗೆಹರಿದಿಲ್ಲ. ಭಾರತದ ಅರುಣಾಚಲ ಪ್ರದೇಶ ತನ್ನದು ಅಂತ ಚೀನಾ ಪ್ರತಿಪಾದಿಸ್ತಾನೇ ಇದೆ. ಅಲ್ಲದೆ ಅರುಣಾಚಲ ಪ್ರದೇಶಕ್ಕೆ ಭಾರತದ ರಾಜಕಾರಣಿಗಳು, ರಾಜತಾಂತ್ರಿಕರು ಭೇಟಿ ನೀಡೋದನ್ನ ಚೀನಾ ಬಲವಾಗಿ ವಿರೋಧ ಮಾಡುತ್ತೆ. ಸ್ವಾತಂತ್ರ್ಯ ನಂತರ ಚೀನಾ ಭಾರತ ಗಡಿ ರೇಖೆಗಳನ್ನ ಗುರುತು ಮಾಡಲಾಗಿತ್ತು. ಆದರೆ ಚೀನಾ ಇದನ್ನ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಚೀನಾ ಪೂರ್ವ ಲಡಾಖ್ನ 60,000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ಪ್ರದೇಶ ತನ್ನದು ಅಂತ ಪ್ರತಿಪಾದನೆ ಮಾಡುತ್ತೆ. ಸದ್ಯ ಈ ಪ್ರದೇಶದಲ್ಲಿ ಚೀನಾ ಭಾರತ ಒಪ್ಪಿತ ಅಂತಾರಾಷ್ಟ್ರೀಯ ಗಡಿನೂ ಇಲ್ಲ. ಪ್ಯಾಂಗಾಂಗ್ ಸರೋವರದ ದಕ್ಷಿಣ ದಂಡೆಯವರೆಗಿನ ಪ್ರದೇಶ ಭಾರತದ ಸೇನೆಯ ಹಿಡಿತದಲ್ಲಿದೆ. ಸರೋವರದ ಉತ್ತರದ ದಂಡೆಯ ಆಚೆಗಿನ ಪ್ರದೇಶ ಚೀನಾ ಸೇನೆಯ ಹಿಡಿತದಲ್ಲಿದೆ. ಸರೋವರದ ದಂಡೆಯವರೆಗೆ ಚೀನಾ ಸುಸಜ್ಜಿತ ರಸ್ತೆನ ನಿರ್ಮಾಣ ಮಾಡಿಕೊಂಡಿದೆ. ಇಷ್ಟೇ ಅಲ್ಲದೆ ಚೀನಾ ಅರುಣಾಚಲ ಪ್ರದೇಶನು ತನಗೇ ಸೇರಿದ್ದು ಅಂತ 30ಕ್ಕೂ ಹೆಚ್ಚು ಪ್ರದೇಶಗಳಿಗೆ ಚೀನಿ ಹೆಸರು ಇಡುವ ಮೂಲಕ ತನ್ನ ಉದ್ದಟತನವನ್ನು ಮೆರೆದಿತ್ತು. ಕೇವಲ ಅರುಣಾಚಲ ಪ್ರದೇಶ ಗಡಿ ವಿವಾದ ಮಾತ್ರ ಅಲ್ಲದೆ ಚೀನಾ ಇನ್ನೂ ಹಲವು ವಿಷಯಗಳಲ್ಲಿ ಭಾರತದ ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದೆ.
ಒಂದು ವಾಸ್ತವಿಕ ನಿಯಂತ್ರಣ ರೇಖೆ ಸಂಬಂಧಿಸಿದ ಗಡಿ ವಿವಾದ, ಇನ್ನೊಂದು ಗಾಲ್ವಾನ್ ಕಣಿವೆ ಸಂಘರ್ಷ, ಮತ್ತೆ ಬೂಮ್ಲಾ ಪಾಸ್ ಸಂಘರ್ಷ, ಪ್ಯಾಂಗಾಂಗ್ ಸಂಘರ್ಷ. ಭಾರತದ ನೆಲದಲ್ಲಿ ಹಳ್ಳಿಗಳು, ರಸ್ತೆ ಹೆದ್ದಾರಿಗಳ ನಿರ್ಮಾಣ, ಅಕ್ಸಾಯ್ ಚಿನ್ ವಿವಾದ, ಬಫರ್ ಝೋನ್ ವಿವಾದ, ಒನ್ ಚೀನಾ ನಿರ್ಮಾಣದ ಹೇಳಿಕೆ ವಿವಾದ, ಹೀಗೆ ಹಲವು ವಿಷಯಗಳಲ್ಲಿ ಚೀನಾ ಭಾರತವನ್ನ ಗುರಿಯಾಗಿಸ್ತಾನೆ ಬಂದಿದೆ. ಇದೆಲ್ಲದರ ನಡುವೆ ಕಳೆದ ವರ್ಷ ಅರುಣಾಚಲ ಪ್ರದೇಶ ಕೆಲವು ಭೂಭಾಗಗಳನ್ನು ಅತಿಕ್ರಮಿಸಿಕೊಂಡಿದೆ, ತನ್ನ ಸೇನಾ ನೆಲೆಗಳನ್ನು ನಿರ್ಮಾಣ ಮಾಡಿದೆ. ಇಷ್ಟು ಮಾತ್ರ ಅಲ್ಲದೆ ಇತ್ತೀಚೆಗೆ ಲಡಾಖ್ನ ಭೂಪ್ರದೇಶವನ್ನ ಚೀನಾ ಆಕ್ರಮಿಸಿಕೊಂಡಿದೆ. ಪೂರ್ವ ಲಡಾಖ್ನ ಪ್ಯಾಂಗಾಂಗ್ನ ಸರೋವರದ ಸಮೀಪದಲ್ಲಿ ಚೀನಾ ನಿರ್ಮಾಣ ಕೆಲಸದಲ್ಲಿ ನಿರತವಾಗಿದೆ ಮತ್ತು ಭೂಮಿಯನ್ನ ಅಗಿತಾ ಇದೆ ಅಂತ ಅಮೆರಿಕದ ಉಪಗ್ರಹಗಳಿಂದ ಸೆರೆ ಹಿಡಿದ ಚಿತ್ರಗಳು ತೋರಿಸಿದಾವೆ. ಪೂರ್ವ ಲಡಾಖ್ನ ಪ್ಯಾಂಗಾಂಗ್ ಸರೋವರದ ಸುತ್ತಲಿನ ಪ್ರದೇಶದಲ್ಲಿ ಚೀನಾ ಸೇನೆ ದೀರ್ಘಾವಧಿಗಾಗಿ ಆಯುಧಗಳು ಮತ್ತು ಇಂಧನಗಳನ್ನು ಸಂಗ್ರಹಿಸುವುದಕ್ಕೆ ಭೂಗತ ಬಂಕರ್ಗಳನ್ನು ನಿರ್ಮಾಣ ಮಾಡಿದೆ. ಈ ಪ್ರದೇಶ ಭಾರತದ ಪ್ರಮುಖ ಸೇನಾ ನೆಲೆಯಲ್ಲಿ ಶಸ್ತ್ರಸಜ್ಜಿತ ವಾಹನಗಳಿಗೆ ಗಟ್ಟಿಯಾದ ಆಶ್ರಯಗಳನ್ನು ಚೀನಾ ನಿರ್ಮಾಣ ಮಾಡಿಕೊಂಡಿದೆ ಅನ್ನೋದನ್ನ ಉಪಗ್ರಹ ಚಿತ್ರಗಳು ತೋರಿಸಿದಾವೆ. ಗಮನಾರ್ಹವಾಗಿ ಈ ಪ್ರದೇಶ 2020 ಜೂನ್ನಲ್ಲಿ ಭಾರತೀಯ ಸೈನಿಕರು ಮತ್ತು ಚೀನಾ ಪಡೆಯ ನಡುವೆ ಘರ್ಷಣೆ ನಡೆದ ಸ್ಥಳ ಆಗಿದೆ. ಇಲ್ಲಿನ ಘರ್ಷಣೆಯಲ್ಲಿ ಭಾರತದ 20 ಯೋಧರು ಹುತಾತ್ಮರಾದ ಸ್ಥಳ ಆಗಿದೆ. ಈ ಸ್ಥಳವನ್ನ ರಕ್ಷಿಸಲಿಕ್ಕಾಗಿ ಅಂದು ಭಾರತೀಯ ಯೋಧರು ಚೀನಾದೊಂದಿಗೆ ಹೋರಾಡಿ ಹುತಾತ್ಮರಾದರು. ಆದರೆ ಈಗ ಅಲ್ಲಿ ಚೀನಾ ಬಂಕರ್ಗಳನ್ನೇ ನಿರ್ಮಿಸಿಕೊಂಡಿದೆ. ಈ ಚಿತ್ರಗಳು ಬಿಡುಗಡೆಯಾಗಿ ಬರೋಬ್ಬರಿ 66 ದಿನಗಳಾಗಿದ್ದಾವೆ. ಆದರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ, ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಪ್ರಧಾನಿ ಮೋದಿ ಅವರು ಇನ್ನೂ ಕೂಡ ಮೌನವಾಗಿಯೇ ಇದ್ದಾರೆ. ಇಷ್ಟೆಲ್ಲ ತಿಕ್ಕಾಟ ಇದ್ರೂ ಕೂಡ ಮೋದಿ ಸರ್ಕಾರ ಯಾವುದೇ ಗಂಭೀರ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅನ್ನೋದು ಗಮನಿಸಬೇಕಾದ ವಿಚಾರ. ಕೇವಲ ವಿಪಕ್ಷಗಳ ವಿರುದ್ಧ ಭಾಷಣಗಳಲ್ಲಿ ಅಬ್ಬರಿಸಿ ಬೊಬ್ಬಿರಿಯುವ ಮೋದಿ ಅವರು ಚೀನಾ ಸೇನೆಯನ್ನ ಭಾರತ ಭೂಪ್ರದೇಶದಿಂದ ಹೊರಗಟ್ಟಲಿಕ್ಕೆ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ. ಬದಲಾಗಿ ದೇಶದ ಜನರ ಬಾಯಿನ ಮುಚ್ಚಿಸಲಿಕ್ಕೆ ಮೊಬೈಲ್ ಫೋನ್ಗಳಲ್ಲಿ ಬಳಸೋ 59 ಚೀನಾದ ಆ್ಯಪ್ಗಳ ಬ್ಯಾನ್ ಮಾಡಿ ಅದೇ ತಮ್ಮ ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಭಾರತದ 4,000 ಭೂಪ್ರದೇಶವನ್ನ ಚೀನಾ ಆಕ್ರಮಿಸ್ಕೊಂಡಿದ್ರೆ ಭೂಪ್ರದೇಶ ಬಿಟ್ಟು ಮೌನ ಆಗಿರೋ ಮೋದಿ ಆ್ಯಪ್ಗಳನ್ನು ನಿಷೇಧಿಸಿ ಸಂಭ್ರಮಿಸ್ತಾ ಇದ್ದಾರೆ. ಇದು ದೇಶದ ಜನರ ಕಣ್ಣಿಗೆ ಮಣ್ಣೆರ್ಚೋ ಕೆಲಸನೇ ಹೊರತು ಬೇರೇನೂ ಅಲ್ಲ. ಇನ್ನೊಂದು ವಿಚಾರ ಏನಂದ್ರೆ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನ ಇಬ್ಬಾಗ ಮಾಡಿ ಲಡಾಖನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಮೋದಿ ಸರ್ಕಾರ ಘೋಷಣೆನ ಮಾಡಿತ್ತು. ಲಡಾಖ್ ಜನರ ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಂಡಿತು. ಹೀಗಾಗಿ ಲಡಾಖ್ಗೆ ಸಾಂವಿಧಾನಿಕ ರಕ್ಷಣೆ ಮತ್ತು ಜನರಿಗೆ ರಾಜಕೀಯ ಹಕ್ಕುಗಳನ್ನು ಮರಳಿ ನೀಡಬೇಕು ಅಂತ 2024ರ ಮಾರ್ಚ್ ತಿಂಗಳಿನಲ್ಲಿ 21 ದಿನಗಳ ಕಾಲ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹನ ನಡೆಸಿದ್ರು. ಆದರೆ ಮೋದಿ ಸರ್ಕಾರ ಅವರ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಭಾರಿ ಪ್ರಯತ್ನನೇ ಪಡ್ತು. ಸರ್ಕಾರದ ಧೋರಣೆಯಿಂದ ಬೇಸತ್ತು ಸೋನಂ ಅವರು ಪ್ರತಿಭಟನೆಯನ್ನ ಕೈಬಿಟ್ರು. ಆದರೆ ಇದೇ ಮೋದಿ ಸರ್ಕಾರ ಚೀನಾವನ್ನ ಎದುರಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಲಡಾಖನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗದೆ ಮೌನಕ್ಕೆ ಶರಣಾಗಿದೆ. ಇಂತಹ ಪ್ರಧಾನಿ ಮತ್ತು ಕೇಂದ್ರ ಸರ್ಕಾರದಿಂದ ಅಖಂಡ ಭಾರತ ನಿರ್ಮಾಣ ಸಾಧ್ಯನೇ ಇಲ್ಲ. ಹೀಗಾಗಿನೇ ರಾಹುಲ್ ಗಾಂಧಿಯವರು ಮೋದಿಯವರು ಚೀನಾ ವಿರುದ್ಧದ ಹೋರಾಟದಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ರಾಹುಲ್ ಅವರ ಆರೋಪ 100ಕ್ಕೆ 100ರಷ್ಟು ಸತ್ಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.